ಅಣ್ಣಯ್ಯ ಧಾರಾವಾಹಿಯಲ್ಲಿ ರತ್ನ ಮದುವೆ ಸಂಭ್ರಮದ ಜೊತೆಗೆ ಪ್ರೇಮಿಗಳ ದಿನವನ್ನು ಆಚರಿಸಿದ್ದಾರೆ. ಇವೆರಡರ ಜೊತೆಗೆ ಅಭಿಮಾನಿಗಳು ಸಂಭ್ರಮಿಸುವ ಮತ್ತೊಂದು ಸಿಹಿ ಸುದ್ದಿ ಇದೆ. ಈಗಲೇ ಹೇಳ್ಬಿಟ್ರೆಗೆ ಮುಂದೆ ನೋಡೋಣ ಬನ್ನಿ. ಅಣ್ಣಯ್ಯ ಧಾರಾವಾಹಿ ಹೊಸ ಮೈಲಿಗಲ್ಲನ್ನು ಸಾಧಿಸಿದೆ. 2024 ಆಗಸ್ಟ್ನಲ್ಲಿ ಅಣ್ಣಯ್ಯ ಲಾಂಚ್ ಆಗಿತ್ತು. 4 ತಂಗಿಯರ ಮುದ್ದಿನ ಅಣ್ಣನಾಗಿ ಶಿವು ಪಾತ್ರ ಗಮನ ಸೆಳೆದಿದೆ. ಧಾರಾವಾಹಿಯಲ್ಲಿ ಪ್ರತಿಯೊಂದು ಪಾತ್ರವು ವಿಶೇಷವಾಗಿದ್ದು, ರಂಗಭೂಮಿ ಹಿನ್ನೆಲೆಯುಳ್ಳ ಕಲಾವಿದರನ್ನ ಅಣ್ಣಯ್ಯ ಧಾರಾವಾಹಿಗೆ ಆಯ್ಕೆ ಮಾಡಿಕೊಳ್ಳಲಾಗಿದೆ. ನುರಿತ ತಂಡ ಅಣ್ಣಯ್ಯ ಧಾರಾವಾಹಿ ಯಶಸ್ವಿಯಾಗಿ 400 ಸಂಚಿಕೆಗಳನ್ನು ಪೂರೈಸಲು ಕಾರಣವಾಗಿದೆ. TRP ರೇಟಿಂಗ್ನಲ್ಲಿ ಟಾಪ್ 2 ಸ್ಥಾನಗಳಲ್ಲಿ ತನ್ನ ಸ್ಥಾನವನ್ನು ಗಟ್ಟಿಯಾಗಿ ಕಾಪಾಡಿಕೊಂಡು ಬಂದಿದೆ ಅಣ್ಣಯ್ಯ ಧಾರಾವಾಹಿ. ಬೆಳ್ಳಿ ಪರದೆಯಲ್ಲಿ ನಟ ಪ್ರಮೋದ್ ಶೆಟ್ಟಿ ಅವರ ಒಡೆತನದ ಶಿವೆ ನಿರ್ಮಾಣದ ಸಂಸ್ಥೆ ಅಣ್ಣಯ್ಯ ಸೀರಿಯಲ್ಗೆ ಬಂಡವಾಳ ಹಾಕಿದೆ. ಪ್ರಮೋದ್ ಶೆಟ್ಟಿ ಅವರ ಪತ್ನಿ ನಟಿ ಸುಪ್ರೀತಾ ಶೆಟ್ಟಿ ಅವರು ನಿರ್ಮಾಣದ ಪ್ರತಿಯೊಂದು ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಅಣ್ಣಯ್ಯ ಕಥೆಯಲ್ಲಿ ದೈವ ಶಕ್ತಿ ಇದೆ. ದೇವಿ ಮಾಕಾಳವ್ವ ಎಂಬ ಗ್ರಾಮ ದೇವಿಯನ್ನ ಕಾಣಬಹುದಾಗಿದೆ. ಶಿವು ಮೈ ಮೇಲೆ ತಾಯಿ ಆಹ್ವಾನವಾಗುತ್ತೆ. ದೇವಿ ನುಡಿದಂತೆ 2 ತಂಗಿಯರ ಮದುವೆಯನ್ನು ಮಾಡಿದ್ದಾನೆ ಶಿವು. ಸದ್ಯ ಮೊದಲ ತಂಗಿಯ ಮದುವೆ ಸಂಭ್ರಮ ನಡೆಯುತ್ತಿದೆ. ನಾಯಕಿ ಪಾರ್ವತಿ ತಮ್ಮ ಪುರುಷನ ಪ್ರೀತಿಯ ಬೆಲೆಯಲ್ಲಿ ಸಿಲುಕಿದ್ದಾಳೆ ರತ್ನ. ಈ ನಡುವೆ ಅನಾಚಾರದ ಸುಳ್ಳು ಆಪಾದನೆಗಳನ್ನು ಹೊತ್ತು ಜೈಲು ಸೇರಿದ ಶಿವು ತಾಯಿಯನ್ನ ಮನೆ ಸೇರಿಸಿದ್ದಾಳೆ ಪಾರು. ಅಮ್ಮ ಮಗನನ್ನ ಒಂದು ಮಾಡುವತ್ತ ಧಾರಾವಾಹಿ ಸಾಗುತ್ತಿದೆ. ಅಣ್ಣಯ್ಯ ಧಾರಾವಾಹಿ 400 ಸಂಚಿಕೆಗಳನ್ನು ಪೂರೈಸಿದ ಬೆನ್ನಲ್ಲಿ ಟೈಟಲ್ ಕಾರ್ಡ್ ಕೂಡ ಬದಲಾಗಿದೆ. ಇದನ್ನ ಎಲ್ಲರೂ ಗಮನಿಸಿರಬಹುದು. ಮೊದಲ ತಂಗಿ ಕೊರಳಲ್ಲಿ ತಾಳಿ ಇದ್ದು ಅಡೆತಡೆಗಳ ನಡುವೆ ರತ್ನಾಳ ಮದುವೆ ನಡೆದಂತಿದೆ. ರತ್ನ ಮುಂದಿನ ಬದುಕು ಮೂರ ಬಟ್ಟೆ ಆಗದಿರಲಿ ಎಂದು ಅಭಿಮಾನಿಗಳು ಹಾರೈಸುತ್ತಿದ್ದಾರೆ. ಧಾರಾವಾಹಿಯಲ್ಲಿ ಪ್ರೇಮಿಗಳ ದಿನದ ಸಂಭ್ರಮ ನಡೆಯುತ್ತಿದೆ. ಶಿವುಗೆ ಪಾರು ವಿಶೇಷ ಸರ್ಪ್ರೈಸ್ ನೀಡಿದ್ದಾಳೆ. ಶಿವರಾತ್ರಿ ಜಪತಪದಲ್ಲಿದ್ದ ಹಳ್ಳಿ ಆಯುಧನ ವ್ರತಭಂಗ ಮಾಡಿ ಬಾಲ್ಯದ ಪ್ರೀತಿ ದಿನಗಳ ಪ್ರಯಾಣ ಮಾಡಿಸಿದ್ದಾಳೆ ಪಾರು. ಕೊನೆಗೂ ಶಿವು ಯಾವತ್ತೂ ಬಿಟ್ಟೆ ಕೊಡದ ಬೆಲ್ಲದಂತ ಪ್ರೀತಿ ಪಾರು ಎಂದು ಪ್ರೇಮ ನಿವೇದನೆ ಮಾಡುವ ಮೂಲಕ ಪಾರುಗೆ ಸಿಹಿ ಮುತ್ತಿನ ಒಡೆಯನಾಗಿದ್ದಾನೆ ಶಿವು. ಇಬ್ಬರ ಪ್ರೀತಿಯ ಕ್ಷಣಗಳೆಲ್ಲ ಅಭಿಮಾನಿಗಳು ಎಂಜಾಯ್ ಮಾಡುತ್ತಿದ್ದಾರೆ. ರಿಯಲ್ ಲೈಫ್ನಲ್ಲೂ ಈ ಜೋಡಿ ಒಂದಾಗಲಿ ಎಂದು ಹಾರೈಸುತ್ತಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು.